ಪ್ರವಾಹವನ್ನು ಇಬ್ಬಾಗಿಸಿದ ಅಪ್ರತಿಮ ವೀರ ಗುರುಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಗುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಮಮತೆಯ ಮಂದಾರ ಹಿತೋಕ್ತಿಯ ಸುಂದರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ರಕ್ತದಿಂದ ಒಂದೇ ರಕ್ತವನ್ನು ಹಂಚಿಕೊಂಡು ನನ್ನ ಒಡ ಹುಟ್ಟಿದ ಸಹೋದರ ಅಗ್ರಜ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಗೌರವೇಶ್ವರನ ಕಣ್ಮಣಿ ನನ್ನ ಅಂಗಾಧಿಪ ಕರ್ಣ ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ಸೇಡೆಂಬ ಹಾಲ ನೆರೆದು ಕ್ಷಣ ಕ್ಷಣಕ್ಕೂ ಈ ಗುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ ಇಂತಹ ವೀರ ರತ್ನಗಳು ಗುರು ರಾಜಲಕ್ಷ್ಮಿಯ ಮಣಿಮುಕಟದಲ್ಲಿ ಶೋಭಿಸುತ್ತಿರುವಾಗ ಸಮರ್ಥಾಂಡ ಅಟು ಕಥನ ಪ್ರಚಂಡ ಸಮರ್ಥಾಂಡ ಅಟು ಕಥನ ಪ್ರಚಂಡ ಪಾಂಡವರ ನಾರ್ಭಟವ ಒಣಗಿಸುವ ಖಂಡ ಕಂಡ ವೀರಂತಿಗಳ ದೈವ ಧೂರ್ದಂಡ ಈ ಕಂಡುಗಲಿ ಗುರುಪತಿಗೆ ಸಮರ್ತೆ ಜಗದೀ ವಿಜಯೇ ಪಕ್ಷಪಾತಿ ಕೃಷ್ಣನು ಬರುತ್ತಿರುವನಂತೆ. ಬರಲಿ ಬರಲಿ ಅಲ್ಲಿ
ವಿಧಿಯು ಶ್ರೀ ಹರಿಯು ಬರಲಿ, ಅಲ್ಲಿ ವಿಧಿಯು ಶ್ರೀ ಹರಿಯು ಬರಲಿ. ಮರಳಿ ಮುರಾರಿ ಶೌರ್ಯ ಶಂಗಾರಿ ಶಂಕು ಚಕ್ರಧಾರಿ ಮುರಾರಿ ಹರಳಿ, ಅಲ್ಲಿ ವಿಧಿಯು ಶ್ರೀ ಹರಿಯು ಬರಲಿ. ಪುರದಿಶಯನಿಗ ಮತೆಯ ಕಷಯ ಹರಿಗೆ ಪ್ರಶಂಸವ ತೇಜವ ತೋರಿ, ಪುರದಿಶಯನಿಗ ಮತೆಯ ಕಷಯ ಹರಿಗೆ ಪ್ರಶಂಸವ ತೇಜವ ತೋರಿ. ರಣಗಳದಿ ಮಮ ಶಕ್ತಿ ಯುಕ್ತಿಯಿಂ ಬರಲಿ, ರಣಗಳದಿ ಮಮ ಶಕ್ತಿ ಯುಕ್ತಿಯಿಂ ಬರಲಿ. ಹರಲಿ ಹರಿ ವಿಧಿಯು ಶ್ರೀ ಹರಿಯು ಬರಲಿ. ಪಾಂಡವ ಪಕ್ಷಪಾತಿ ಕೃಷ್ಣನು ಬರುತ್ತಿರುವನಂತೆ. ಯಾರಾದರೂ ಎದ್ದು ನಮಸ್ಕರಿಸಿದರೆ ಸಭೆಯಿಂದ ಹೊರಹಾಕಲಾಗುವುದು ಎಚ್ಚರ. ಅವನು ಬರುವ ವೇಳೆಯಲ್ಲಿ ಸೇನಾಧ್ಯಕ್ಷರ ಪಟ್ಟವನ್ನು ನೋಡುತ್ತಾ ಕುಳಿತಿರುತ್ತೇನೆ. ಅಗ್ರಜ ಅಗ್ರಜ ಸೇನಾಧ್ಯಕ್ಷರ ಪಟ್ಟವನ್ನು ಕೊಡು. ಜಯ ಮಾತೃ ವಿಲಾಸ, ಜಯ ಮಾತೃ ವಿಲಾಸ, ಚಪಲ ವೈಭವ ಭರಿತ ವೀಗನ, ಚಪಲ ವೈಭವ ಭರಿತ ವೀಗನ, ಮಾಯಾ ಪ್ರಪಂಚ ವಿಧು ಮದನಾಂತರಲಿ ರಾಮಯ ಮಾಯಾ. ವೈಭವದ ಸಂಭವ ಮದಿ ತರಳವು, ಭವದ ವೈಭವದ ಸಂಭವ ಮದಿ ತರಳವು, ಭವದ ವೈಭವದ ಸಂಭವ ಮದಿ ತರಳವು. ಭವಂತರಳು ಉಪೇಕ್ಷಿಸಿದ ವಿವೇಕ ಮದಿ ಸುಕರ್ಮ ಫಲ, ಭವಂತರಳು ಉಪೇಕ್ಷಿಸಿದ ವಿವೇಕ ಮದಿ ಸುಕರ್ಮ ಫಲ. ವಿವಿಧ ಜಂತು ವಿಹತಮೆಂತು, ವಿವಿಧ ಜಂತು ವಿಹತಮೆಂತು ಪದಗಳನ್ನು ವಹಿಸುತ್ತದೆ. ಮಾಯಾ ಪ್ರಪಂಚವಿದು ಮದನಾಂತರಲಿ ರಾಮಯ ಮಾಯಾ. ವಂದಿಸುವೆವು. ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುವೆವು. ಶ್ರೀ ಭೀಷ್ಮ ದ್ರೋಣ ಕೃಪಾಚಾರ್ಯರು ಎದ್ದು ನಿಂತು ನಮಸ್ಕರಿಸಿದರೂ ಸಹ ಈ ದುರ್ಯೋಧನನು ನನ್ನನ್ನು ಕಂಡು ಸುಮ್ಮನೆ ಕುಳಿತಿರುವನಲ್ಲ. ಇರಲಿ ಇರಲಿ, ನಾನು ಈ ಮಾಯಾಜರದ ಜಾಯದಿಂದ ಅವನ ಭೂಮಿಯನ್ನು ಮುಟ್ಟಿ ಅದರನ್ನು ಕೆಳಗೆ ಶೋಧನೆ ಮಾಡುವೆನು. ಚಕ್ರವರ್ತಿ ಸಾರ್ವಭೌಮ, ನೀನಾಗಿಯೇ ನಮ್ಮ ಬಳಿ ಬರುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನಿನ್ನ ಕಾಲಿಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ಯಾರಲ್ಲಿ? ನಮ್ಮ ಅರಮನೆಯ ನರ್ತಕಿಯರನ್ನು ಬರೆಮಾಡಿ
ಕರುನಾಳು ಕುರುಪೂಪ ರಾಜೇಶ್ವರ ಕರುನಾಳು ಕುರುಪೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಪೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಗರ ಜೌಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಜೌಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚೌಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರುಪೂಪ ರಾಜೇಶ್ವರ ತದಗಿಡದ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ್ ಕರುನಾಳು ಕುರುಪೂಪ ರಾಜೇಶ್ವರ ನೀಲವರ್ಣಧಾರಿ ಚೆಲುವ ಕೃಷ್ಣ ಕೊಳಲನಾದದೆ
ಕೊಳಲನಾದದೆ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ಹರಿ ಇದೋ ನಿನಗೆ ಈ ರಾಜಸಭೆಯ ನರ್ತಕಿಯರ ನಮನಗಳೋ ಅಣ್ಣಾರ ಮನೆಯಲ್ಲಿ ಕೃಷ್ಣನ ಗಾಯನವೇ ಶಿರಶ್ಛೇದನವಾದಿತು. ಎಚ್ಚರ! ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನ ಪುರದೊಡೆಯ ಗದದಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನ ಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರೀದರೆಯೊಳ್ ಇವನಿಗೆ ಸರಿಸಾಟಿ ಯಾರಿಗರೀದರೆಯೋ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುಣಾಳು ಗುರುಭೂಪ ರಾಜೇಶ್ವರ ತಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಾಮ್ 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 ತಗದೆ ಮಿತಕ ಜಣ್ಣು ತಗದೆ ಮಿತಕ ಜಣ್ಣು ತಾಮ್ 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 ತಗದೆ ಮಿತಕ ಜಣ್ಣು ತಗದೆ ಮಿತಕ ಜಣ್ಣು ತಗದೆ ಮಿತಕ ಜಣ್ಣು ತರಗಡದಾಮ್ ತಗದೆ ಮಿತಕ ಜಣ್ಣು ತರಗಡದಾಮ್ 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 ತರಗಡ ತರಗಡ ತರಗಡದಾಮ್ 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 ತರಗಡ ತರಗಡ ತರಗಡದಾಮ್ ತಾಮ್ ತರಗಡದಾಮ್ ತಾಮ್ ತರಗಡದಾಮ್ ತಾಮ್ ತರಗಡ ತದ್ದಿತ್ತಗದಿ ನದೀಂ ದಿತ್ತಗದಿ ನದೀಂ ತಗದಿ ನದೀಂ ತ ಅದಿ ಕಿ ನ ತಂ ತದ್ದಿ ಕಿ ನ ತದಿ ಕಿ ನ ತಂ ತದಿ ಕಿ ನ ತಂ ತದಿ ಕಿ ನ ತದ್ದಿತ್ತಗದಿ ನದೀಂ ದಿತ್ತಗದಿ ನದೀಂ ತಗದಿ ನದೀಂ ತ ಅದಿ ಕಿ ನ ತ ತದ್ದಿ ಕಿ ನ ತದಿ ಕಿ ನ ತಂ ತದಿ ಕಿ ನ ತಂ ತದಿ ಕಿ ನ ನದೀಂ ದಿತ್ತಗದಿ ನದೀಂ ತಗದಿ ನದೀಂ ತ ಅದಿ ಗಿ ನ ಅದು ತದಿ ಗಿ ನ ತ ತದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತ ತದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತ ತದಿ ಗಿ ನ ತಂ ತದಿ ಗಿ ನ ತಂ ತದಿ ಗಿ ನ ತಂ ತಗದಿ ಮಿತಕ ಜಣ್ಣು ದಿಮಿತಕ ಜಣ್ಣು ತಗದಿ ಮಿತಕ ಜಣ್ಣು ತದಿ ತಂಗ ತಗ ತದಿ ತಂಗ ತಗ ತಗ ತದಿ ತಂಗ ದ ಅದಿ ಇಗಿ ಇಣ ಅದು ತದಿ ಗಿ ನ ತ ದಿಂಗಿ ನ ತಂ ದಿಂಗಿ ನ ತಂ ದಿಂಗ್ ತದಿ ತಂಗ ತಗ ತದಿ ತಂಗ ತಗ ತಗ ತದಿ ತಂಗ ದ ಅದಿ ಗಿ ಣ ಅದು ತದಿ ಗಿ ನ ತ ದಿಂಗಿ ನ ತಂ ದಿಂಗಿ ನ ತಂ ದಿಂಗ್ ತದಿ ತಂಗ ತಗ ತದಿ ತಂಗ ತಗ ತಗ ತದಿ ತಂಗ ದ ಅದಿ ಗಿ ಣ ಅದು ತದಿ ಗಿ ನ ತ ದಿಂಗಿ ನ ತಂ ದಿಂಗಿ ನ ತಂ ದಿಂಗಿ ನ ತ ದಿಂಗಿ ನ ತಂ ದಿಂಗಿ ನ ತಂ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ 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 ಜಂ ತರಿತಂ ದಜಂ ತರಿತಾಂ ತದಿಗಿಣ ತಂ ದಿ ಗಿ ನ ಅದು ತದಿಗಿಣ ತೋ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತಕ್ಕಿಡ ಜಂ ತರಿತಾಂ ಜಂ ತರಿತಾಂ ತದಿಗಿಣ ತಂ ದಿ ಗಿ ನ ಅದು ತದಿಗಿಣ ತೋ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತೋ ತದಿಗಿಣ ತಂ ತದಿಗಿಣ ತಂ ದಿಗಿಣ ತಂ ದಿಗಿಣ ತಂ ದಿಗಿಣ ತಂ ಹಲೇ ಹಲೇ ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷರೇ, ಈ ದಿನ
ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರೋದ್ರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುವೆನು. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗುತ್ತದೆ. ಈ ರೀತಿ ಆಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ರಾಜರ, ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತ್ಯದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಪೂರೈಸಿಕೊಂಡು ಬಂದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡಿದ್ದೇವೆ. ಹಿಂದೆ ವಾಗ್ದಾನವಾದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು ಪಾಂಡವರು ಕೇಳುತ್ತಿದ್ದಾರೆ. ಧೃತರಾಷ್ಟ್ರ ರಾಜೇಂದ್ರ, ಇಲ್ಲಿವರೆಗೂ ನೀವು ನಿಮ್ಮ ಮಕ್ಕಳನ್ನು ಸ್ವೇಚ್ಛಾಚಾರಿಯಾಗಿ ಬಿಟ್ಟಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗುವಿರಿ. ಕಣ್ಣೀರಿನ ಕಾಲುವೆಯನ್ನು ಹರಿಯಲು ಬಿಡಬೇಡಿ. ಕೌರವರಂತೆ ಪಾಂಡವರು ಸಹ ನಿಮ್ಮ ಮಕ್ಕಳಲ್ಲವೇ? ಪಾಂಡುರಾಜರು ಮೃತರಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿಮ್ಮ ತೊಡೆ ಮೇಲೆ ಕಳೆಯಲಿಲ್ಲವೇ? ಆ ಮಕ್ಕಳಿಗೆ ಆಶ್ರಯವನ್ನು ನೀಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಜ್ಞರಾದ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶ ಜೊತೆಗೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದೆ ವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ರಲ್ಲವೇ? ನೀವು ಈ ಸಹಾಯಗಳನ್ನು ಮನ್ನಿಸಿ ಅದರಂತೆ ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಈ ಮುಂದೆ ಅಮೃತ ವಿಷವಾಗುತ್ತದೆ. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಭಿಮಾನ್ಯವನ್ನು ಬಿಟ್ಟು ಅನ್ಯೂನ್ಯನಾಗಿ ಮೈತ್ರಿ ನಿರ್ವಹಿಸಲು ಒಳ್ಳೆಯದಲ್ಲವೇ? ದುಡುಕಬಾರದು ಕೌರವ ಕಡು ಮೂರ್ಖರಂತೆ ವಿಚಾರಿಸಿ, ದುಡುಕಬಾರದು ಕೌರವ. ಸುಯೋಧನ, ಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮರ ಆದೇಶವು ನನ್ನ ಪಿತಾಮಹ ಭೀಷ್ಮರ ಒಂದೇ ಆಗಿದೆ. ಇನ್ನಾದರೂ ಯುದ್ಧ ಚಿಂತೆಯನ್ನು ಬಿಟ್ಟು
ನಿನ್ನ ವೃದ್ಧ ಜನನೀಯಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧೆಗೆ ಕಿವಿ ಕೊಡಬೇಡ ದುರ್ಯೋಧನ. ಪಾಂಡವರು ನಿನಗೆ ಸಹೋದರರಲ್ಲವೇ? ಸುಯೋಧನ, ಯುದ್ಧ ಎಂಬ ವಿಚಾರದಲ್ಲಿ ಸುಮ್ಮನೆ ಕಾಲಹರಣ ಮಾಡದೆ ಪಾಂಡವರಿಗೆ ನ್ಯಾಯವಾಗಿ ಸಿಗಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸಂತೋಷದಿಂದ ರಾಜ್ಯಭಾರವನ್ನು ಮಾಡು. ಅವರು ಸಹ ಸಂತೋಷವಾಗಿರುವರೆಂದು ನನ್ನ ಅಭಿಮತ. ದುರ್ಯೋಧನ, ವಿದುರ, ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವವರಲ್ಲೊಬ್ಬನು. ಹೋಗಲು ವಿದುರ, ನಿನ್ನ ಅರಣ್ಯರೋಧನವು ನಡೆಯಲಿ. ತುಡುಕಬಾರದು ಕೌರವ ಕಡುಮೂರ್ಖನಂತೆ ವಿಚಾರಿಸದನಿ. ತುಡುಕಬಾರದು ಕೌರವ ತುಡುಕಬಾರದು ಕೌರವ ಕಡುಮೂರ್ಖನಂತೆ ವಿಚಾರಿಸದನಿ. ತುಡುಕಬಾರದು ಕೌರವ ಚೂರರಂತೆ ಸಾರಿ ಬೇಳಿ ತೀರರ ಮಾತನ್ನು ಕೇಳು. ದುರ್ಯೋಧನ, ಚೂರರಂತೆ ಸಾರಿ ಬೇಳಿ ತೀರರ ಮಾತನ್ನು ಕೇಳು. ಮೀರಿ ನಡೆದರೆ ಕೇಡು ಬರುವುದು. ಮೀರಿ ನಡೆದರೆ ಕೇಡು ಬರುವುದು. ತುಡುಕಬಾರದು ಕೌರವ ಕಡುಮರ್ಗನಂತೆ ವಿಚಾರಿಸದನಿ. ತುಡುಕಬಾರದು ಕೌರವ, ತುಡುಕಬಾರದು ಕೌರವ, ತುಡುಕಬಾರದು ಕೌರವ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಕುಮಾರ, ಈಗ ನೀನು ಯೌವನ ಮತದಿಂದ ಗರ್ಭಿತನಾಗಿರುವುದು. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿಲ್ಲ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು, ನಿನ್ನ ತಂದೆ ಪಿತಾಮಹ ಭೀಷ್ಮನು, ಶ್ರೀಕೃಷ್ಣನು ಇವರು ಹೇಳೋದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ದುರ್ಯೋಧನ, ಸದಾ ಎರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ್ವಬಯಸಿ. ಸದಾ ಎರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ್ವಬಯಸಿ. ಬಂಧು ಬಳಗ ರಕ್ತದಿಂದ
ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ ನಮ್ಮ ತಂದೆಗಾಗಲಿ ನನ್ನೊಬ್ಬರಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯನ ವಂಶ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ನಾನದನ್ನು ಮೊದಲೇ ಬಲ್ಲೆ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ ದುರಾಭಿಮಾನವೇ? ಹಾಗಾದರೆ ಕೇಳು, ಈ ಕೌರವನನ್ನು ಸದಬಡಿಯಬೇಕೆಂದನಲ್ಲವೇ ಆ ನಿನ್ನ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ? ಅದು ದುರಾಭಿಮಾನ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಕುಡಿಗೈದು ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಾಶಯ. ನಾವು ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರಲಿಲ್ಲವೇ ಅವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ? ಹಾಗಾದರೆ ಕೇಳು. ಈ ವಾರು ಏನು ಹೇಳಿದರು? ನಿಲ್ಲ. ಈ ಕೌರವನ ನಿರ್ಧಾರ ಚಲಿಸದು, ಚಲಿಸಲಾರದು, ಚಲಿಸುವುದಿಲ್ಲ. ನಿಲ್ಲಯ್ಯ, ಹಾಗಾದರೆ ಕೇಳು. ಹಾಗಾದರೆ ಕೇಳು. ಭರತ ಕಂಠವ ಜಯಿಸಿ ಹರುಷದಿ ಗುರುಕುಲವ ಪಾಲಿಸುತ್ತಿರ್ಪ ಎನಗಧಾರು ಸಾಟಿ ಪಂಡ ಭೀಮನ ಗುಂಡಿಗೆಯ ಸೀಳಲು ಪಂತಗೈದ ಎನ್ನ ಅನುಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಹಾಲವಿರುವೆಂಬ ಧನುವ ಪಡೆದ ಕರ್ಣನಿಗಾದ ಸಾಟಿ ಪಾಲಕಡಲಿ ಅಂತ ಭಯವುಳ್ಳ ಧರ್ಮಜನ ಕೋಪಾಗ್ನಿಯಳ್ ಬೆಂದೋ ಗಂಧರ್ವರಂ ಗೆಲ್ದ ಗಜಬಲದ ಭೀಮ ಈ ನಿನ್ನ ದುಶ್ಯಾಸನನ ಕರುಳಂಬಗೆ ವದಿನದೋ ಪಾಲಾಕ್ಷಣಂ ಗೆಲ್ದು ಪಾಶುಪತವಂ ಪಡೆದ ವೀರ ಪಾರ್ಥ ಈ ನಿನ್ನ ಕರ್ಣನ ಶಿರವಂ ತೆಗೆವದಿನದೋ ಮಾಯಾರಣ ಧುರಂದರ ಘಟೋತ್ಕಜ ಅಭಿಮನ್ಯುವು ಇಬ್ಬರೇ ಸಾಕು ನಿನ್ನ ಗೆಲ್ಲುವುದಕ್ಕೆ ರಾಜರಾಜ ಬಲಶಾಲಿಗಳು ಭೀಷ್ಮ ದ್ರೋಣ ವಿದುರಾದಿಗಳು ಹೊಸದಿ
ಕಸ ಪಡೆವರು ಅಕುತ ಮರ್ದನರ ಹಾಗಾದರೆ ಈಗೇನು? ಈ ವೀರ ಕೌರವನನ್ನು ಸದೆಬಡಿಯಬೇಕೆಂದನಲ್ಲವೇ ನಿನ್ನ ತುಚ್ಛ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಪಾರ್ಥ? ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ತಮ್ಮ ಧ್ವಜ ಪತಾಕೆಯನ್ನು ಹಾರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ನಾವು ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರಲಿಲ್ಲವೇ ಅವರು? ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಸಲ್ಲಿಸದು. ಒಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳ ನನಗೊಪ್ಪಿತು. ಅಣ್ಣನ ಮಾತುಗಳ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪ ಜ್ವಾಲೆ ಯುದ್ಧ ವೀರಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನಿರ್ಭಯದಂತುವೆಯ ನೀತ, ನಿರ್ಭಯದಂತುವೆಯ ನೀತ, ನಿರ್ಭಯದಂತುವೆಯ ಅಗ್ರಜ, ನಿರ್ಭಯದಂತುವೆಯ ನೀತ, ನಿರ್ಭಯದಂತುವೆಯ ನೀತ, ನಿರ್ಭಯದಂತುವೆಯ ಆ ಸಂದರ್ಭವನಲ್ಲಿ ನಿರ್ಭಯದಲ್ಲಿ ಆರ್ಭಟಿಸುವೆಯ ಸಂದರ್ಭವನಲ್ಲಿ ನಿರ್ಭಯದಲ್ಲಿ ಆರ್ಭಟಿಸುವೆ. ನಿರ್ಭಯದಂತುವೆಯ ನೀತ, ನಿರ್ಭಯದಂತುವೆಯ ನಿರ್ಭಯದಂತುವೆಯ ಕೃಷ್ಣ ಪರಶಿವನಿಂದ ಹೊರಪಡೆದ ಈ ಸೈಂಧವನಿಗೆ ಆ ನಿನ್ನ ಪಾಂಡವರು ಅದರಿ ಅಲ್ಲಾಡಿ ಬೆದರಿ ಬೆಂಡಾಗುವರು ಕೃಷ್ಣ. ಬಲ ಬಳಿರೆ ಭುವನ ಭೀಕರ ಹರಿ ಭಯಂಕರ. ಬಲ ಬಳಿರೆ ಭುವನ ಭೀಕರ ಹರಿ ಭಯಂಕರ. ವರ ಪಡೆದು ಸುರಾವರನ ಗೆಲ್ವೆ, ತಲಾವರನ ವರ ಪಡೆದು ಸುರಾವರನ ಗೆಲ್ವೆ. ಅದಾರಿಪುರ ವಿರೋಧಿಗಳ ತಲಾ ತರದಿ ಕಾಣೆ, ತಲಾ ತರದಿ ಕಾಣೆ, ತಲಾ ತರದಿ ಕಾಣೆ. ಬಲ ಬಳಿರೆ ಭುವನ ಭೀಕರ ಹರಿ ಭಯಂಕರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನನ್ನ ಹಗೆ ತೀರಿದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಈ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ.
ಬಲವಂತರು ನಾವು ದಿಟವಿದು ತಿಳಿನಿ ದುರಗೋಪಾರ್ತನ ಶಿರವನು ತೆಗೆಯುವೆ ದುರಗೋಪಾರ್ತನ ಶಿರವನು ತೆಗೆಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ 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 ರಾಧಾ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದಿಯಲ್ಲವಾ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ನೀನು ಅವರಂತೆ ಮಾತನಾಡುವೆ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಈ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುವೆಯಾ? ಇದು ಧರ್ಮವೇ? ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದಲ್ವೇ? ನಿನ್ನ ಧರ್ಮಕ್ಕಿಂತಲೂ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಅಂಗಾತಿಪ ಬಲೆ. ನಿನ್ನ ಧರ್ಮದ ನುಡಿಗಳಿಂದ ಯಾದವ ಅಗ್ರಣಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆ, ಆಲೋಚಿಸು ಸುಯೋಧನ. ಈ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರನನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ಧ್ವಂಸ ಮಾಡಲು ನೋಡುವೆಯಾ? ಪಾಂಡವರ ಮೇಲಿನ ವೈಯಕ್ತಿಕ ವೈರಕ್ಕೆ ಪ್ರಭುತ್ವವನ್ನು ಅಂಗೀಕರಿಸುವವರೇ ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಆಲೋಚಿಸು ಸುಯೋಧನ. ಇದು ಅತ್ಯಂತದ ಮಹತ್ವ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಅಧಿಕ ಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳುಕಿತರಾಗಿ ನಿನ್ನನ್ನು ಆಲಂಗಿಸುವರು. ಪಾಂಡುನಂದನೊಡನೆ ಸಮಾಧಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ವಹಿಸಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು ಎಂದು ನಿನ್ನಲ್ಲಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಸುಯೋಧನ. ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಹಸವಿದು ವಿರಾಜಿಸುವ ಸಹೋದರ. ನಿರಾಕರಿಸದಿರೈ ಭಾರತ ಭೂಮಿ, ಭಾರತ ಭೂಮಿ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಹಸವಿದು ವಿರಾಜಿಸುವ ಸಹೋದರ. ನಿರಾಕರಿಸದಿರೈ ಭಾರತ ಭೂಮಿ. ವೈರವನೇನಿಗೆ ಶೈರಣೆಯ ತಾಳೈ, ಕರೆಸಿಗಲೇ ನಿನ್ನನು ಜಾತರ, ಕರೆಸಿಗಲೇ ನಿನ್ನನು ಜಾತರ. ಧರೆಯನಿತ್ತು ಖ್ಯಾತಿ ಪಡೆ, ಧರೆಯನಿತ್ತು ಖ್ಯಾತಿ ಪಡೆ, ಸುಖಿಯಾಗು ವೀರ.
ವೈರವನೇಲಿಗೇನಿ ಶೌರ್ಯ ತಾಳೈ ವೈರವನೇಲಿಗೇನಿ ಚೈರಣೆಯ ತಾಳೈ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬರಿ ಹೊರಗುಣಯುತ ನೆನೆಸಿ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬರಿ ಹೊರಗುಣಯುತ ನೆನೆಸಿ ಪೊರೆಯ ಈ ಧರೆಯ ಭಾರತ ಭೂಮೀಶ ಜಯಿಸಿತು ರಾಜ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಮಹೋಗ ನಿರಾಕರಿಸದಿರೈ ಭಾರತ ಭೂಮೀಶ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದುದು ಅಧರ್ಮದ ಕಾರ್ಯವು? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ಗತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳ್ಳೊಳ್ ಸೈರನೆ. ಗತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳ್ಳೊಳ್ ಸೈರನೆ. ಕದನದೊಳು ನಿನ್ನ ಮದವ ಮುರಿಯುವೆ, ಕದನದೊಳು ನಿನ್ನ ಮದವ ಮುರಿಯುವೆ, ಚದುರರೊಳು ಮರುಳೆ ಮಂದಮತಿಯತೆ ಮುಂದನರಿಯದೆ, ಮಂದಮತಿಯತೆ ಮುಂದನರಿಯದೆ ಧಂದುಗವಾ ಪಡುವೆ, ಧಂದುಗವಾ ಪಡುವೆ. ಸೈರಿಸಬಲ್ಲವರಾರೋ, ಸೈರಿಸಬಲ್ಲವರಾರೋ, ಗತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳ್ಳೊಳ್ ಸೈರನೆ. ಗತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳ್ಳೊಳ್ ಸೈರನೆ. ಸೈರನೆ ಸೈರನೆ ಸೈರನೆ. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನೇ ಹೊಂದುವೆ. ಆದರೆ ಈ ಭಯಂಕರ ಆತ್ಮಹತ್ಯೆ, ಪಾಪಾಶಯ
ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯುತಕ್ಕೆಳೆದದನ್ನು ಮರೆತೆಯಾ? ಸಹೋದರರ ಪತ್ನಿಯಾದ ದ್ರೌಪದಿಯನ್ನು ರಾಜ್ಯಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನೀಚ ಬುದ್ಧಿಯನ್ನು ಹಿಂಬಾಲಿಸುವುದೊಂದು ನೆನಪಿನಲ್ಲಿಡಿಸು ಯೋಧನ. ಧರ್ಮನಿಷ್ಠರು ಸತ್ಯವಂತರೂ ಆದ ಆತ್ಮೀಯ ಬಂಧುಗಳೊಡನೆ ನೀನು ನಡೆದುಕೊಂಡ ಜಘನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾಂತರದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಚರಣೆಯಲ್ಲಿ ಪ್ರಮರ್ಥರಾದ ನಿನಗೆ ಕೀರ್ತಿ ಯಶಸ್ಸು ಎಂದು ಲಭಿಸದು. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅವತರಿಸು ಗುರುವಂಶ, ಅವತರಿಸು ಶಶಿವಂಶ, ಅವತರಿಸು ಗುರುವಂಶ. ಅವತರಿಸು ಶಶಿವಂಶ ದೀಪ, ಅವತರಿಸು ಗುರುವಂಶ. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ ಕೌರವೇಶ್ವರ? ಅಣ್ಣ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಪರಿಪುಷ್ಟರಾದ ಈ ವೃದ್ಧರು ಹೇಗೆ ತದೆ ಖಚಿತರಾಗಿ ಕೇಳುತ್ತಿರುವರು. ಇವರು ನೋಡು, ಇವರಿಗೆ ಸಮಯ ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೆ ಎದುರತಕ್ಕವಲ್ಲ. ಬಲ್ಲ ನೀಗಲೇ ನೆನೆಸಿದ ಬಲ್ಲ ಮಾಡು ಬೆಲ್ಲ ಹೀಗೊಲ್ಲ ಮಾಡು ಬೆಲ್ಲ ಮಾಡು. ಬಲ್ಲ ನೀಗಲೇ ನೆನೆಸಿದ ಬಲ್ಲ ಮಾಡು ಹೀಗೊಲ್ಲ ಮಾಡು ಬೆಲ್ಲ ಮಾಡು. ತನ್ನ ಕಾರ್ಯವ ತನ್ನ ಶೌರ್ಯ ನಿರ್ವಹಿಸಿದ ರೀತಿಯ ತನ್ನ ಕಾರ್ಯವ ತನ್ನ ಶೌರ್ಯ ನಿರ್ವಹಿಸಿದ ರೀತಿಯ ಮರ್ಮ ಭೇದವ ಕೈದು ನನ್ನಡೆ, ಮರ್ಮ ಭೇದವ ಕೈದು ನನ್ನಡೆ. ಮರ್ಮದೆ ಶೌರ್ಯದೆ ನನ್ನ ಶೌರ್ಯದೆ ಗರ್ವದೆ ತಾತರ್ಯದೆ ನನ್ನ ಶೌರ್ಯದೆ ಬಲ್ಲ ನೀಗಲ ಎಲ್ಲ ಮಾಡು ಎಲ್ಲ ಮಾಡು ಎಲ್ಲ ಮಾಡು.
ಜನರಿಗೆ ಬಲ ಸಮನಾವನು. ಬಲ ಸಮನಾವನು ಜಗಜನರಿಗೆ ಬಲ ಸಮನಾವನು. ಕೃಷ್ಣ ಅದನ್ನ ಪರಾಕ್ರಮ ಕೊಟ್ಟು ನೀರನ್ನು ಸಂಡಿಸುವ ಒಂದು ಭೂಮಿಯಲ್ಲಿ ಕಾಣನು. ಅದನ್ನ ಪರಾಕ್ರಮ ಕೊಟ್ಟು ನೀರನ್ನು ಸಂಡಿಸುವ ಒಂದು ಭೂಮಿಯಲ್ಲಿ ಕಾಣ. ಕುಟಿಲ ತಂಡದಲ್ಲಿ ತಟ್ಟ ಒಟ್ಟಗೊಳಿಸುತ್ತ ಕುಟಿಲ ತಂಡದಲ್ಲಿ ತಟ್ಟ ಒಟ್ಟಗೊಳಿಸುತ್ತ ತಟ್ಟ ಒಟ್ಟಗಾರರ ಜನರ ಅರಿವೆನು. ಬಲ ಸಮನಾವನು ಜಗಜನಿಗೆ ಬಲ 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 ಸಮನಾವನು. ಕೃಷ್ಣ ಸರಿಯಾಗಿ ಹೇಳಿದೆ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಸಹೋದರ, ಹೋಗೋಣ. ನಿಲ್ಲು ನಿಲ್ಲು ಕುಮಾರ, ನಿಲ್ಲು ಕುಮಾರ. ಹೋದ ಹೋದ ಹೊರಟು ಹೋದ. ಈ ಮದಾಂಧನನ್ನು ತಡೆಯವರು ಇಲ್ಲವೇ? ಇಲ್ಲಿ ಯಾರು ಇಲ್ಲವೇ? ಅಯ್ಯೋ ದುರ್ವಿಧಿಯೇ ಜನಾರ್ದನ, ಈ ಮದಾಂಧನನ್ನು ತಡೆಯವರು ಯಾರು ಇಲ್ಲವೇ? ಯಾವ ಸಮಾಧಾನವು ನಿರಾಕರಿಸುವಂತೆ ತಂಡವನ್ನು ಬರೋಪಾಯವಂತೆ ಆಶ್ರಯಿಸುತ್ತೋ ಅದೆಯೋ ಅವರು ಜಾಗೃತರಾಗಿ ಸಂಕಟಕ್ಕೀಡಾಗುವರು. ಹೋಗು ವಿದುರ, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವರೊಂದು ಹೊಸ ಕೊನೆಯ ಸಾರಿ ಪ್ರಯತ್ನ ಮಾಡಲಿ. ಹೋಗು ವಿದುರ. ಆಜ್ಞೆ.